ಇನ್ನೊಂದು ಕಡೆಗೆ ತನಿಖಾಧಿಕಾರಿಗಳು ಏನು ಜೈಲಿನ ತನಿಖಾಧಿಕಾರಿ ಇಲ್ಲಿ ನಿಜವಾಗಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂಥ ತನಿಖಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ಈಗ ಹೋಗಿ ಜೈಲಿನ ಒಳಗಡೆಗೆ ವಿಚಾರಣೆಯನ್ನ ಮಾಡಕ್ಕೆ ಹೋಗ್ತಾರೆ. ಸೊ ಹಾಗಾಗಿ 9ನೇ ACMM ಕೋರ್ಟ್ನ ಅನುಮತಿ ಬೇಕಾಗತ್ತೆ. ಸೊ ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ಕೂಡ ತನಿಖಾಧಿಕಾರಿಗಳು ನಡೆಸಲಿದ್ದಾರೆ. ಈಗಾಗಲೇ ಅನುಮತಿಯನ್ನ ಪಡ್ಕೊಂಡು ಪರಪ್ಪನಗ್ರಹಾರಕ್ಕೆ ಹೋಗ್ತಾರೆ. ಇನ್ನೊಂದು ಅರ್ಧ ಗಂಟೆ ಒಳಗಡೆಗೆ ಅಲ್ಲಿ ಹೋಗಿ ಒಳಗಡೆಗೆ ದರ್ಶನ್ ಅವರ ವಿಚಾರಣೆಯನ್ನ ಮಾಡ್ತಾರೆ. ಸೊ 9ನೇ ACMM ಕೋರ್ಟ್ ಈಗಾಗಲೇ ಅನುಮತಿಯನ್ನ ಕೊಟ್ಟಾಗಿರೋದ್ರಿಂದ ತನಿಖಾಧಿಕಾರಿಗಳು ಕಮಿಷನರ್ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಆಗಲೇ. ಸೊ ಅನುಮತಿಯನ್ನು ಪಡ್ಕೊಂಡಿದ್ದೀವಿ, ನಾವು ಹೋಗಿ ಒಂದಿಷ್ಟು ತನಿಖೆಯನ್ನು ಮಾಡ್ತೀವಿ ಅಂಥೇಳಿ. ಇದು ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಕಾರಣ ಇಷ್ಟೇ, ತನಿಖಾಧಿಕಾರಿಗಳು ಈಗ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೈಲಿನ ಒಳಗಡೆಗೆ ಈ ರೀತಿಯಾಗಿ ಇವರು ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಾದರೆ ಮುಂದೆ ಇವರು ಬೇಲನ್ನು ಸಲ್ಲಿಸಬೇಕಾದ್ರೆ, ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅದಕ್ಕೆ ಕೌಂಟರ್ ಆಗಿ ಇವುಗಳನ್ನು ತೋರಿಸೋಕೆ ಅವರಿಗೆ ಬಹಳ ಸುಲಭವಾಗುತ್ತೆ. ಅದರ ಜೊತೆಗೆ ಮನೆ ಊಟಕ್ಕೆಲ್ಲ ಕೇಳಿದ್ರಲ್ಲ, ಆ ಅರ್ಜಿಯ ವಿಚಾರಣೆದಲ್ಲೂ ಕೂಡ ಇದು ಸರಿಯಾಗಿ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ತನಿಖಾಧಿಕಾರಿಗಳು ಜೈಲಿನ ಒಳಗಡೆಗೆ ಈಗ ವಿಚಾರಣೆಯನ್ನು ಮಾಡಕ್ಕೆ ಹೋಗ್ತಾ ಇರೋದು, ಅದರ ಜೊತೆಗೆ ಈ ಪ್ರಕರಣದಲ್ಲಿ ಜೈಲಿನ ಒಳಗಡೆಗಾಗಿರುವಂಥ ಎಲ್ಲ ಬೆಳವಣಿಗೆಗಳು ಆಚೆ ತನಿಖೆಯನ್ನು ಮಾಡ್ತಾ ಇರುವಂಥ ಪೊಲೀಸರಿಗೆ ಎಷ್ಟು ಬಲವನ್ನು ನೀಡುತ್ತೆ? ಬೇಲ್ ಅಪ್ಲಿಕೇಶನ್ ವಿಚಾರದಲ್ಲಿ ಆಗಿರ್ಬೋದು, ಮನೆ ಊಟದ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ಕೋರ್ಟ್ಗೆ ಇದನ್ನು ಸಬ್ಮಿಷನ್ ಮಾಡೋಕ್ಕೋಸ್ಕರ ಎಷ್ಟು ಬಲವಾಗಿ ನಿಂತ್ಕೊಳ್ಳುತ್ತೆ ಈ ಎಲ್ಲ ವಿಡಿಯೋ ಫೋಟೋಗಳೆಲ್ಲ? ಖಂಡಿತವಾಗಿಯೂ ಅರುಣ, ಯಾಕೆಂದರೆ ಪ್ರಮುಖವಾಗಿ ಮುಂದಿನ ದಿನಮಾನಗಳಲ್ಲಿ ದರ್ಶನ್ ಏನಾದರೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಇದೊಂದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದೊಡ್ಡೋದಕ್ಕೆ ದೊಡ್ಡ ಪ್ರಕರಣ ಆಗಿ ಪರಿಣಮಿಸುವಂಥದ್ದು. ಯಾಕೆಂದರೆ ಈಗಾಗಲೇ ದರ್ಶನ್ ಮನೆ ಊಟಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ರು, ಅಲ್ಲೂ ಕೂಡ ಒಂದಷ್ಟು ಡ್ರಾಮವನ್ನು ಮಾಡಿರೋಂಥದ್ದು. ಅಂದರೆ ನನಗೆ ಊಟ ಸೇರ್ತಾ ಇಲ್ಲ, ಜೈಲಿನ ಊಟ ಸೇರ್ತಾ ಇಲ್ಲ, ಈ ಹಿನ್ನೆಲೆಯಲ್ಲಿ ನನ್ನ ದೇಹದ ತೂಕ ಸರಿಸುಮಾರು 10 kg ಕಡಿಮೆ ಆಗಿದೆ ಅಂತೇಳಿ ಒಂದು ಸುಳ್ಳು ಮಾಹಿತಿಯನ್ನು ನೀಡಿದರು. ಜೊತೆಗೆ ಕೋರ್ಟ್ಗೂ ಕೂಡ ಇದೆ ಈ ಮಾಹಿತಿಯನ್ನು ಸುಳ್ಳಾಗಿ ನೀಡಿದರು. ಆದರೆ ಈಗ ಅದಕ್ಕೆ ಪೂರಕವಾದ ಮತ್ತು ಅದಕ್ಕೆ ವಿರುದ್ಧವಾದ ಅಂತ ಒಂದಷ್ಟು ಸಾಕ್ಷ್ಯಾಧಾರಗಳು ಮತ್ತು ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇರುವಂಥದ್ದು, ಈ ವಿಚಾರಗಳೆಲ್ಲ ಕೂಡ ಈಗ ಎಲ್ಲರಿಗೂ ಕೂಡ ಜಗಜ್ಜಾಹೀರಾಗಿರುವಂಥದ್ದು. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಇದು ಕೋರ್ಟ್ಗೆ ಹೋದಾಗ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಅರುಣ್, ಇಲ್ಲಿ ಏನು ದರ್ಶನ್ ಅವರ ವಿರುದ್ಧ 2 ಪ್ರಕರಣಗಳು ಏನು ದಾಖಲಾಗಿದ್ದಾವೆ, ಆ ದಾಖಲಾಗಿರುವಂಥ ವಿಚಾರದಲ್ಲಿ ಅವರನ್ನು ಬಾಡಿ ವಾರೆಂಟ್ ಮೇಲೆ ತೆಗೆದುಕೊಂಡು ವಿಚಾರಣೆಯನ್ನು ಮಾಡಬೇಕಾ ಅಥವಾ ಜೈಲಿನ ಒಳಗಡೆ ವಿಚಾರಣೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಿತ್ತು. ಯಾಕೆಂದ್ರೆ ಈಗಾಗಲೇ ಅವರು ಬಳಸಿದಂಥ ಮೊಬೈಲ್ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಪರಿಕರಗಳಿರ್ಬೋದು, ಅದನ್ನೆಲ್ಲ ಕೂಡ ಡೆಸ್ಟ್ರಾಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅಂದರೆ ಆ ಮಾಹಿತಿಗಳು ಸಿಗ್ತಾ ಇರೋ ಹಿನ್ನೆಲೆಯಲ್ಲಿ ಡೆಸ್ಟ್ರಾಯನ್ನ ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾರ ಸಹಾಯದ ಮೂಲಕ ಇದನ್ನು ಮಾಡಿದ್ರು, ಅಲ್ಲಿಯ ಜೈಲಧಿಕಾರಿಗಳು ಇದಕ್ಕೆ ಕುಮ್ಮಕ್ಕನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಅನುಮಾನಗಳು ಮತ್ತು ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕೆಂದ್ರೆ 23ನೇ ತಾರೀಕು ರಾತ್ರಿ ಇದನ್ನೆಲ್ಲ ಕೂಡ ಶಿಫ್ಟ್ ಅನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಕೇವಲ ಜೈಲಿನ ಒಳಗಡೆ ಈ ಏನು 4 ಜನ ಆರೋಪಿಗಳಿದ್ದಾರೆ, ಅದು ದರ್ಶನ್ ಇರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ನಾಗರಾಜ್ ಇರ್ಬೋದು ಮತ್ತು ಕುಳ್ಳಸೀನಾ, ಇಷ್ಟು ಜನರನ್ನು ಕೂಡ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಬಳಿಕ ಅವರನ್ನು ಪೊಲೀಸ್ ಕಸ್ಟಡಿಗೆ ಹೊರಗಡೆ ತೆಗೆದುಕೊಂಡು ಬಂದು ಅಲ್ಲಿ ಏನಾದರೂ ಮಾಜರನ್ನು ಮಾಡೋಂಥದ್ದು ಇರ್ಬೋದು ಅಥವಾ ಎಕ್ವಿಪ್ಮೆಂಟ್ ಯಾರಿಂದ ಬಂತು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ಇರ್ಬೋದು. ಈ ಪ್ರಕ್ರಿಯೆಗಳಿಗೆ ಏನಾದರೂ ಬಂದರೆ ಆಗ ಬಾಡಿ ವಾರೆಂಟ್ನ ಮೇಲೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗುವಂಥದ್ದು. ಸದ್ಯಕ್ಕೆ ಇವತ್ತು ದರ್ಶನ್ ಅವರನ್ನು ಜೈಲಿನ ಒಳಗಡೆಯೇ ವಿಚಾರಣೆಯನ್ನು ಮಾಡಬೇಕು ಅಂತೇಳಿ ಕೋರ್ಟಿಂದ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗುತ್ತೆ. ಬಹುತೇಕ ಇವತ್ತು ಅವರನ್ನು ವಿಚಾರಣೆಗೊಳಪಡಿಸಿ, ಅಂದರೆ ಇಂತಿಷ್ಟೇ ದಿನ ಅವರನ್ನು ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಎಲ್ಲೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಬಳಿಯಲ್ಲಿ ಯಾವ್ಯಾವ ಮಾಹಿತಿಗಳಿದಾವೆ ಅದನ್ನು ಪಡ್ಕೊಳ್ಳೋದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಬೇಕು ಅಷ್ಟು ದಿನಗಳ ಕಾಲಾವಕಾಶನೂ ಕೂಡ ಕೋರ್ಟ್ ಗ್ರಾಂಟ್ ಅನ್ನು ಮಾಡುತ್ತದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಜೈಲಿನ ಒಳಗಡೆ ಹೋಗಿ ಹೇಳಿಕೆಗಳನ್ನು ಪಡ್ಕೊಳ್ಳೋ ಎಲ್ಲ ಪ್ರಕ್ರಿಯೆಗಳು ಕೂಡ ಇವತ್ತು ಚಾಲು ಆಗುವಂಥದ್ದು. ಅರುಣ್, ಓಕೆ, ಇದು ಇವತ್ತು ತನಿಖಾಧಿಕಾರಿಗಳು ಹೋಗ್ತಾ ಇರುವಂಥದ್ದು ತನಿಖೆಯ ದೃಷ್ಟಿಯಿಂದನ ಅಥವಾ ಈ ರಾಜಾತಿಥ್ಯ ಸ್ವೀಕಾರವನ್ನು ಮಾಡಿರುವಂಥ ವಿಚಾರದಲ್ಲಿ ಯಾರ ಜೊತೆಗೆ ಇವರು ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದಾರೆ, ಯಾವುದಾದ್ರೂ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರಿದ್ದಾರಾ, ಯಾರ ಜೊತೆಗಾದರೂ ಕಮ್ಯುನಿಕೇಶನ್ ಅನ್ನು ಇಟ್ಕೊಂಡಿದ್ದಾರಾ ಜೈಲಿನ ಒಳಗಡೆಯಿಂದ ಅಂತ ಅದನ್ನು ತನಿಖೆಯನ್ನು ಮಾಡ್ಕೊಳ್ಳೋಕೆ ಹೋಗ್ತಾ ಇರೋದು ಏನು ವಿಚಾರಕ್ಕೆ? ಅರುಣ್, ಈಗಾಗಲೇ ಈಗ ಹೊರಗಡೆ ಇದ್ದಂಥವ್ರು ಯಾರ್ಯಾರಿದ್ರು, ಹೊರಗಡೆಯ ಸಂಪರ್ಕಗಳು, ಆ ಸಂಪರ್ಕದ ಬಗ್ಗೆ ಸಂಪೂರ್ಣವಾಗಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿರೋಂಥದ್ದು. ಅದಕ್ಕೋಸ್ಕರ ಶಂಕಿತರಿದ್ದಂಥ, ಅಂದರೆ ಜೈಲಿನ ಒಳಗೆಗೆ ಯಾರ್ಯಾರು ಸಹಾಯವನ್ನು ಮಾಡ್ತಾ ಇದ್ರು, ಉದಾಹರಣೆಗೆ ಸತ್ಯ ವಿಡಿಯೋ ಕಾಲ್ನಿಂದ ಮಾತಾಡ್ತಾ ಇದ್ದ ಆತನು ಕೂಡ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂಥದ್ದು. ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಆತನ ಜೊತೆಯಲ್ಲಿ ಇನ್ನೂ 4 ಜನ
ಬೇರೆ ಬೇರೆ ರೀತಿಯ ಪರಿಕರಗಳನ್ನು ಸಹಾಯವನ್ನು ಮಾಡಿದಂಥವ್ರು ಅವರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಳ್ತಾ ಇರುವಂಥದ್ದು. ಅರುಣ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು ಆರೋಪಿ ಸ್ಥಾನದಲ್ಲಿ ಯಾರ್ಯಾರು ಇರ್ತಾರೆ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳೋದಕ್ಕೆ. ಮತ್ತು ಅಂದರೆ 2 ಪ್ರಕರಣಗಳಿದ್ದಾವೆ. 2 ಪ್ರಕರಣಗಳಲ್ಲಿ ಆತನಿಗೆ ಸಿಗರೇಟ್ ಇರ್ಬೋದು, ಟೀ ಕಪ್ ಇರ್ಬೋದು ಮತ್ತು ಕುರ್ಚಿ ಇರ್ಬೋದು, ಅದನ್ನು ಪ್ರೊವೈಡ್ ಮಾಡಿದಂಥವ್ರು ಯಾರು ಅಂತ ತಿಳ್ಕೊಳ್ಳೋವಂಥದ್ದು, ಆ ಹೇಳಿಕೆಗಳನ್ನು ಪಡೆದುಕೊಳ್ಳೋದಕ್ಕೆ ಅಧಿಕಾರಿಗಳು ಒಳಗಡೆ ಹೋಗ್ತಾರೆ. ಜೊತೆಗೆ ಅದು ದೊಡ್ಡ ಪ್ರಕರಣ ಏನಾಗಿ ಪರಿಣಮಿಸಲ್ಲ. ಆದರೆ ಮೊಬೈಲ್ ಯೂಸೇಜ್ ಏನಿತ್ತು, ಜೈಲಿನ ಒಳಗಡೆ ಮೊಬೈಲ್ ಯೂಸೇಜ್ ಏನಿತ್ತು, ಜೊತೆಗೆ ದರ್ಶನ್ ಇದೊಂದೇ ಸರಿಯಲ್ಲ, ಬೇರೆ ಬೇರೆ ಬಾರಿಯೂ ಕೂಡ ಫೋನಲ್ಲಿ ವಿಡಿಯೋ ಕಾಲ್ಗಳನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಅದಕ್ಕೆ ಪೂರಕವಾದ ಅಂಶಗಳು ಮತ್ತು ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನು ಕ್ರೋಢೀಕರಿಸಿಕೊಂಡು ಅದರ ಬಗ್ಗೆ ಹೇಳಿಕೆಗಳನ್ನು ಪಡೆದುಕೊಳ್ಳೋದಕ್ಕೆ ಈಗ ಪರಪ್ಪ ನಗರ ಜೈಲಿನ ಒಳಗೆ ತನಿಖಾಧಿಕಾರಿಗಳು ಹೋಗ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.